ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅತ್ಯಂತ ಶ್ರೀಮಂತ ಉದ್ಯಮಿ 1923ರಲ್ಲಿ ನಮ್ಮ ಅತ್ಯಂತ ಮಹಾನ್ ನಾಯಕರು ಮತ್ತು ಅತ್ಯಂತ ಶ್ರೀಮಂತ ಉದ್ಯಮಿಗಳ ಸಮೂಹ ಶಿಕಾಗೋನ ಏಜ್ವಾಟರ್ ಬೀಚ್ ಹೋಟೆಲ್ನಲ್ಲಿ ಸೇರಿದರು. ಅವರ ನಡುವೆ ಜಾರ್ಜ್ ಶಾಬ್ ಇದ್ದರು. ಅವರು ಅತಿ ದೊಡ್ಡ ಸ್ವಾತಂತ್ರ್ಯ ಸ್ಟೀಲ್ ಕಂಪನಿಯ ಮುಖ್ಯಸ್ಥರಾಗಿದ್ದರು. ಸ್ಯಾಮ್ಯುಯಲ್ ಇನ್ಸಲ್ ಇದ್ದರು. ಅವರು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಯುಟಿಲಿಟಿ ಕಂಪನಿಯಿಂದ ಪ್ರೆಸಿಡೆಂಟರಾಗಿದ್ದರು. ಹವಾರ್ಡ್ ಕಂಪೆನ್ಸ್ ಇದ್ದರು. ಅವರು ಅತಿ ದೊಡ್ಡ ಗ್ಯಾಸ್ ಕಂಪನಿಯ ಮುಖ್ಯಸ್ಥರಾಗಿದ್ದರು. ಐವರ್ ಕ್ರೂಜರ್ ಇದ್ದರು. ಅವರು ಈ ಸಮಯದ ಪ್ರಪಂಚದ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾಗಿದೆ. ಇಂಟರ್ನ್ಯಾಷನಲ್ ಮೈನ್ಸ್ ಕಂಪನಿಯ ಅಧ್ಯಕ್ಷರಾಗಿದ್ದರು. ರಿಕಾರ್ಡ್ ವಿಟಿನಿ ಇದ್ದರು. ಅವರು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನ ಪ್ರೆಸಿಡೆಂಟರಾಗಿದ್ದರು. ಆರ್ಥರ್ ಕಾಟನ್ ಮತ್ತು ಜೆಸ್ಸಿ ಲಿವರ್ಮೋರ್ ಇದ್ದರು. ಅವರು ಷೇರು ಮಾರುಕಟ್ಟೆಯ ಇಬ್ಬರು ದಿಗ್ಗಜ ಆಟಗಾರರಾಗಿದ್ದರು. ಆಲ್ಬರ್ಟ್ ಫಾಲ್ ಇದ್ದರು. ಅವರು ರಾಷ್ಟ್ರಪತಿ ಹಂಟಿಂಗ್ಟನ್ ಕ್ಯಾಬಿನೆಟ್ ಮಂತ್ರಿಯಾಗಿದ್ದರು. 50 ವರ್ಷಗಳ ಬಳಿಕ ಇವರಲ್ಲಿ 9 ದಿಗ್ಗಜರ ಜೀವನದ ಅತ್ಯಂತ ಹೀಗಾಯಿತು. ಶ್ವಾಬ್ 5 ವರ್ಷಗಳ ಕಾಲ ಸಾಲದ ಹಣದಲ್ಲಿ ಜೀವಿಸಿದ ಬಳಿಕ ಕಂಗಾಲಾಗಿ ಸತ್ತು ಹೋದರು. ಇನ್ಸುಲ್ ವಿದೇಶಿ ನೆಲದಲ್ಲಿ ಬಡತನದ ಸ್ಥಿತಿಯಲ್ಲಿ ದಿವಂಗತರಾದರು. ಮತ್ತು ಕ್ರೂಜರ್ ಹಾಗೂ ಕಾಟನ್ ಕೂಡ ದಿವಾಳಿಯೆದ್ದು ಮರಣವನ್ನಪ್ಪಿಸಿದರು. ಹಮ್ಸನ್ ಹುಚ್ಚಾಗಿಬಿಟ್ಟರು. ವಿಟಿನಿ ಮತ್ತು ಆಲ್ಬರ್ಟ್ ಫಾಲರನ್ನು ಜೈಲಿನಿಂದ ಮುಕ್ತಗೊಳಿಸಲಾಯಿತು ಮತ್ತು ಫ್ರೇಜಿಯರ್ ಹಾಗೂ ಲಿವರ್ಮೋರ್ ಆತ್ಮಹತ್ಯೆ ಮಾಡಿಕೊಂಡರು. ಇವರಿಗೆಲ್ಲ ಏನಾಯಿತು ಎನ್ನುವುದನ್ನು ಯಾರಿಗೂ ಸರಿಯಾಗಿ ಹೇಳಲು ಸಾಧ್ಯವಾಗದು ಅಂತ ನನಗನಿಸುತ್ತದೆ. ಆದರೆ ನಾವು ಅನುಮಾನ ವ್ಯಕ್ತಪಡಿಸಬಹುದೇನು? ನೀವು 1922ರ ಸಮಯದ ಸ್ಥಿತಿಯನ್ನು ಅವಲೋಕಿಸಿದರೆ 1929ರ ಷೇರು ಮಾರುಕಟ್ಟೆಯ ಭಾರೀ ಪ್ರಮಾಣದಲ್ಲಿ ಕೆಳಗೆ ಬಿದ್ದು ಹೋಗಿತ್ತು ಮತ್ತು ಆರ್ಥಿಕ ಹಿಂಜರಿತವೂ ಆಗಿತ್ತು. ಸರಿಯಾಗಿ ಅದೇ ಸಮಯದ ತುಸು ಹಿಂದಿನ ಸ್ಥಿತಿಯೆಂದು ಈ ಎರಡು ಘಟನೆಗಳು ಇವರ ಮೇಲೆ ಬಹುದೊಡ್ಡ ಪ್ರಹಾರವನ್ನೇ ಹಾಕಿತ್ತು ಅಂತ ನನ್ನ ಎಣಿಕೆ. ಮುಖ್ಯ ವಿಷಯವೇನೆಂದರೆ ಈ ವ್ಯಕ್ತಿಗಳ ಯಾವ ಯುಗದಲ್ಲಿ ಇದ್ದರೋ ನಾವು ಅದಕ್ಕೂ ಹೆಚ್ಚು ದೊಡ್ಡ ಹಾಗೂ ತೀವ್ರಗತಿಯ ಪರಿವರ್ತನೆಯ ಯುಗದಲ್ಲಿದ್ದೇವೆ. ನನಗನಿಸುತ್ತದೆ ಮುಂಬರುವ ವರ್ಷಗಳಲ್ಲಿ ಬಹಳಷ್ಟು ಏರಿಳಿತಗಳು ಉಂಟಾಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸುತ್ತಿದೆ. ನನಗಿರುವ ಚಿಂತೆ ಇಷ್ಟೇ: ಬಹುತೇಕ ಜನರ ಗಮನ ಹಣದ ಮೇಲೆ ಕೇಂದ್ರಿತವಾಗಿದೆ, ಆದರೆ ತಮ್ಮ ಅತಿ ದೊಡ್ಡ ಸಂಪತ್ತಿನ ಮೇಲೆ ಅವರ ಗಮನವೇ ಇಲ್ಲ. ಆದರೆ ಹೆಸರೇ ಶಿಕ್ಷಣ. ಜನರು ತೆರೆದ ಮನಸ್ಸಿನಿಂದ, ಹಾಯಾದ ಚಿತ್ತದಿಂದ ಮತ್ತು ಕಲಿಯುವುದಕ್ಕೆ ಸಿದ್ಧರಿದ್ದರೆಂದರೆ ಅವರಿಗೆ ಯಾವುದೇ ಕಠೋರ ಪರಿವರ್ತನೆಯ ಹೊರತಾಗಿಯೂ ಹೆಚ್ಚು ಶ್ರೀಮಂತರಾಗಬಹುದು. ಫ್ರೆಂಡ್ಸ್, ಅರ್ಥ ಆಯ್ತಾ? ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.